ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಮುರುಡೇಶ್ವರಕ್ಕೆ. ಕರ್ನಾಟಕದ ಮನೆಯಂತೆ ಹೊಳೆಯುವ ಈ ಪುಣ್ಯಕ್ಷೇತ್ರಕ್ಕೆ ಅರಬ್ಬಿ ಸಮುದ್ರದ ತೀರದಲ್ಲಿ ನಿಂತಿರುವ ಶಿವನ ವಿಶಾಲ ಪ್ರತಿಮೆ ನಮ್ಮನ್ನು ಆಶೀರ್ವದಿಸುತ್ತಿರುವ ವಿಶ್ವದ ಎರಡನೇ ಅತಿ ಎತ್ತರದ ಶಿವನ ಪ್ರತಿಮೆ ನಿಗರ ಎತ್ತರವಾದ ಈ ದಿವ್ಯನಿಲುಮೆ ಗಳಿಗೆ ಬೆನ್ನು ಮಾಡಿ ನಿಂತಿರುವ ಮುದ್ರೆ ಮುರುಡೇಶ್ವರದ ಅನನ್ಯ ಗುರುತು ಭಕ್ತ ವಿಶ್ವಾಸದ ಕುದುರೆ. ಸುರನನ್ನು ಸಂಹರಿಸಿದ ಹಿನ್ನೆಲೆಯಲ್ಲಿ ಮುರುಡೇಶ್ವರನೆಂದು ಶಿವನಿಗೆ ನಾಮ ಬಂದಿದೆ ನೆಲೆಯಲ್ಲಿ. ಪುರಾತನ ಕಾಲದಿಂದ ನಿಂತಿರುವ ಈ ದೇವಾಲಯ ಅಕ್ಕತ್ತ ಭಾವನೆಗಳಿಗೆ ಪರಿಹಾರ ನೀಡುವ ಆ ಆಲಯ. ರಾಜಗೋಪುರವು ಅಡಿ ಎತ್ತರಕ್ಕೆ ನಿಲ್ಲುತ್ತದೆ. 20 ಅಂತಸ್ತಿನ ಈ ಗೋಪುರ ನಮ್ಮನ್ನು ಬೇಗುಗೊಳಿಸುತ್ತದೆ. ಅದರ ಗಾಜಿನ ಮೆಟ್ಟಿಲುಗಳಲ್ಲಿ ಹತ್ತಿದಾಗ ಸುತ್ತಲಿನ ಸಮುದ್ರದ ನೋಟ ಮನಸ್ಸನ್ನು ಸೆಳೆಯುತ್ತದೆ ನಿಜವಾಗ. ಆತ್ಮಲಿಂಗದ ಪುರಾಣವನ್ನು ಕೇಳಿದ್ದೀರಾ? ಅರನು ಶಿವನಿಂದ ಪರಿಣಾಮವನ್ನು ತಿಳಿತೀರಾ? ಲಂಕೆಗೆ ಲಿಂಗವನ್ನು ತೆಗೆದುಕೊಂಡು ಹೋಗುತ್ತಿರುವಾಗ ಮೋಸ್ಕೊಂಡು ಇಲ್ಲಿಯೇ ಇಳಿಸಿದ ಕಥೆಯನ್ನು ಅರಿತಿದ್ದೀರಾ? ಆತ್ಮಲಿಂಗ ನೆಲಕ್ಕೆ ಬಿದ್ದ ಸ್ಥಳದಲ್ಲಿ ಈಗ ದೇವಾಲಯವು ನಿಂತಿದೆ ಎಂಬ ನಂಬಿಕೆಯಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಭೇಟಿ ನೀಡುತ್ತಾರೆ. ಶಿವನ ಆಶೀರ್ವಾದವನ್ನು ಬರೆಯಲು ಬರುತ್ತಾರೆ. ಮೂರು ದಿಕ್ಕಿನಲ್ಲಿ ಸಮುದ್ರದಿಂದ ಸುತ್ತುವರೆದಿದೆ. ಅರ್ಥ ದ್ವೀಪದಂತೆ ಮುರುಡೇಶ್ವರ ಕಾಣುತ್ತಿದೆ. ಭೀಮನಿಗಳ ತೀರ ಅಂದವಾಗಿ ಹರಡಿದೆ. ಈ ಸಮುದ್ರದ ಅಲೆಗಳು ದಂಡೆಯನ್ನು ಮುತ್ತಾಡುತ್ತಿವೆ. ಸೂರ್ಯೋದಯದ ಸಮಯದಲ್ಲಿ ಬೆಳಕಿನ ಕಿರಣಗಳು ಶಿವನ ಪ್ರತಿಮೆಯ ಮೇಲೆ ಬೀಳುವ ದೃಶ್ಯ ಅಪೂರ್ವ. ಸೂರ್ಯಾಸ್ತಮಾನದ ಸಮಯದಲ್ಲಿ ಕೆಂಪಗಿನ ಬಣ್ಣಗಳು ಸಾಗರದ ಮೇಲೆ ಹರಡುವಾಗ ಕಂಗೊಳಿಸುವ ಸೌಂದರ್ಯ. ಸಮುದ್ರದ ಮೇಲೆ ಸೇತುವೆಯಲ್ಲಿ ನಡೆಯುವುದು ಎಂಥ ಅನುಭವ. ಅಲೆಗಳು ಕೆಳಗೆ ಜೋರಾಗಿ ಬಡಿಯುವ ಗಮನದಲ್ಲಿ ಉತ್ಸಾಹ. ಚೆಸ್ಲಿಂಗ್, ಬೋಟಿಂಗ್, ಸ್ಕೂಬಾ ಡೈವಿಂಗ್, ಸಾಹಸ ಪ್ರಿಯರಿಗೆ ನೆಟ್ರಾಣಿ ದ್ವೀಪದ ಹವಳ ಅನ್ವೇಷಣೆ ರೋಮಾಂಚನ. ಮೀನುಗಾರ ಹಡಗುಗಳು ತೇಲುತ್ತಿರುವ ನೋಟ. ಸ್ಥಳೀಯ ಮೀನಿನ ಊಟ ರುಚಿಸುವುದು ಇಲ್ಲಿಯ ವಿಶೇಷ ಘಟ. ಶಿವರಾತ್ರಿ ಉತ್ಸವದಲ್ಲಿ ಕಂಗೊಳಿಸುವ ದೇವಾಲಯ. ಬಣ್ಣದ ದೀಪಗಳಿಂದ ಅಲಂಕೃತವಾಗಿರುವ ಆಲಯ. ಮುರುಡೇಶ್ವರದ ಈ ದಿವ್ಯ ಯಾತ್ರೆಯಲ್ಲಿ ನೀವು ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ಇಷ್ಟವಾದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಲು ಮರೆದಿರಿ. ನಮ್ಮನ್ನು ಫಾಲೋ ಮಾಡಿ. ಹೆಚ್ಚಿನ ಪ್ರವಾಸ ವಿಡಿಯೋಗಳಿಗಾಗಿ ಕರ್ನಾಟಕ ಅದ್ಭುತ ಸ್ಥಳಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಕಾತುರರಾಗಿದ್ದೇವೆ. ನೋಡಿದ್ದಕ್ಕೆ ಧನ್ಯವಾದಗಳು. ಯೋಪಾಯನಿಗರ್.